ಓಕೆ ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದ್ರೆ ಭದ್ರಾವತಿಗೆ ಹೋಗ್ತಿದೀವಿ ಸಂತೆಗೆ ಅಂಡ್ ಆಸ್ ವೆಲ್ ಆಸ್ ಒಂದು ಸ್ವಲ್ಪ ಶಾಪಿಂಗ್ ಇದೆ ಅದಕ್ಕೋಸ್ಕರ. ಸೊ ಎಸ್ ವಿತೌಟ್ ಡಿಲೇ ಬನ್ನಿ ಹೋಗೋಣ, ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ನನ್ನ ಜೊತೆ ಇವತ್ತು ಪಪ್ಪ ಇದ್ದಾರೆ, ಮಮ್ಮಿ ಇದ್ದಾರೆ ಅಂಡ್ ನಮ್ಮ ಚಿಕ್ಕಮ್ಮ ಇದ್ದಾರೆ ಅಂಡ್ ನಾನು ಅಂಕಿ ಇದ್ದೀವಿ. ಹೋಗಿ ಭದ್ರಾವತಿಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಎಷ್ಟೊತ್ತಿಗೆ ಬರ್ತೀವಿ ಅಂತ ನೋಡೋಣ ಬನ್ನಿ. ಚೆನ್ನಾಗಿ ಕೊಡ್ತಾರೆ ಗೈಸ್ ನಮ್ಮಮ್ಮ ಅಂತ. ಫುಲ್ಲು ನೋಡಿ ಬರಲ್ಲ ಅಂದ್ರೆ ಕರ್ಕೊಂಬಂದವ್ರೆ. ಇಲ್ಲಿ ಎಷ್ಟು ಜನ ಅವರೇ ಅಂದರೆ ನನಗೆ ಓಡಾಡೋಕ್ಕೂ ಕಷ್ಟ ಆಗ್ತೈತೆ. ಆದರೂ ಸಂತೆ ವೈಬು, ಎಲೆಗಳು ಚೆನ್ನಾಗಿದೆ, ತರಕಾರಿಗಳು ನೋಡಿ ಗೈಸ್ ಎಷ್ಟು ಫ್ರೆಶ್ ಆಗಿದೆ. ಈ ಸಂತೆಗೆ ನಾವಲ್ದಲೆ ಯಾರ್ಯಾರೋ ಇರ್ತಾರೆ. ನಮ್ಗೆ ಓಡಾಡೋಕ್ಕೆ ಜಾಗ ಇಲ್ಲ ಈ ಸಂತೆಯಲ್ಲಿ. ತಗೋ ಇವತ್ತು ನನ್ನ ಬ್ಲಾಗ್ ನೀನೇ ಮಾಡು, ಮಾತಾಡು ಮಮ್ಮಿ. ಏನೇನೈತೆ ಎಕ್ಸ್ಪ್ಲೇನ್. ಇವತ್ತು ನನ್ನ ಬ್ಲಾಗ್ನ ನಮ್ಮ ಅಮ್ಮನೇ ಮಾಡ್ತಾರೆ ಗೈಸ್. ನೋಡಿ ಟೊಮೆಟೊ ಚೆನ್ನಾಗಿಲ್ಲ, ಎಷ್ಟು ಚೆನ್ನಾಗಿದೆ ಅಂತಾರೆ. ಇಲ್ಲಿ ತರಕಾರಿ ಇದೆ ಹೇಳು ಗೈಸ್. ನಾವು ಇದ್ದೀವಿ ಇವತ್ತು ಭದ್ರಾವತಿ ಸಂತೆಯಲ್ಲಿ ಗಾಯ್ಸ್. ಈ ಸಂತೆಯಲ್ಲಿ ಆ್ಯಕ್ಚುಲಿ ಇವರಿಬ್ರು ನಾವು ಸೇಲ್ಗೆ ಇಟ್ಟಿದ್ದೀವಿ ಗಾಯ್ಸ್. ₹1 ಸಿಗಲ್ಲ ಅವರಿಗೆ, ವಾಪಸ್ ಕರ್ಕೊಂಡ್ಬಂದು ಬಿಟ್ಬಿಡ್ತಾರೆ. ನಿಮ್ಮ ಮಕ್ಳು ನೀವೇ ಹಿಡ್ಕೊಳ್ಳಿ. ಯಾರಾದರೂ ಬಂದು ಮನೆ ಕೆಲಸಕ್ಕೆ ಯಾರಾದರೂ ಬೇಕಂದ್ರೆ ಕೇಳಿ ಗಾಯ್ಸ್. ಇವರಿಬ್ರನ್ನ ಇಟ್ಟಿದ್ದೀವಿ, ವಾಪಸ್ ಕಳಿಸ್ತಾರೆ. ನಮ್ಮನ್ನೇನಾದ್ರೂ ಸಂತೆಯಿಂದ ತಗೊಂಡೋಗ್ಬಿಟ್ರೆ ಅಮ್ಮ ತಾಯಿ ನಿಮ್ಮ ಮಕ್ಳು ನೀವೇ ಹಿಡ್ಕೊಳ್ಳಿ ಅಂತ ಕಳಿಸ್ಕೊಟ್ಬಿಡ್ತಾರೆ ಗೈಸ್. ಇವಾಗ ನಮ್ಮ ಅಮ್ಮಗೆ ಸೈಕ್ ಮಾಡ್ತೀನಿ, ಮಮ್ಮಿ ಅದು ಕೊಡ್ಸು ಮಮ್ಮಿದು, ಮಮ್ಮಿ ಕೊಡ್ಸು ಮಮ್ಮಿ ಸಂತೆ ಕರ್ಕೊಂಬಂದು ಏನೂ ಕೊಡ್ಸಲ್ಲ ಅಂತಾರೆ. ಕೊಡ್ಸು ಬಾ, ಇವಾಗ ನಂಗೆ ಗೊತ್ತಿಲ್ಲ, ನನ್ನ ಬ್ಲಾಗಿಗೆ ಬೇಕು ಬಾ. ಕೊನೆಗೂ ಕೊಡಿಸ್ಲಿಲ್ಲ ಗೈಸ್, ನಮಗೆ ಬೆಲೆನೇ ಇಲ್ಲ. ಇವಾಗ ಇವರು ಶಾಪಿಂಗ್ ಮಾಡ್ತಿದ್ದಾರೆ ಗೈಸ್. ನಮ್ಮ ಕೆಲಸ ಏನು ಗೊತ್ತಾ ಸಂತೆಯಲ್ಲಿ, ಈಗ ಕೂಡ ಹಂಗೊಂದು ಸುಮ್ಮನೆ ಎತ್ತದು ಗೈಸ್. ಚೆನ್ನಾಗಿರೋದು ನೋಡಿಬಿಟ್ಟು ದುಡ್ಡೇ ಕೊಡ್ದಲೆ ಒಂದು ಎತ್ತ, ಚೆನ್ನಾಗಿರೋದು ಎತ್ತಲ್ಲಿ ಮರಿ ಹೊಡೆದೇ ಬಿಡ್ತೀನಿ. ಮಾಡ್ಕೊಡಿ, ಇದು ಕೊಟ್ಟಿರಿ ನನಗೆ. ಬೆಳಗ್ಗೆಯಿಂದ ಕ್ಲೀನಿಂಗ್ ಮಾಡಿ ಶೀತ ಆಗಿದೆ. ಥ್ಯಾಂಕ್ ಯು ಫಾರ್ ದಿಸ್. ಹೆಂಗೈತೆ ವ್ಯಾಪಾರ ಇವತ್ತು? ಚೆನ್ನಾಗೈತಾ? ಅವ್ರ ಕೆಲಸ ಶಾಪಿಂಗು, ನಮ್ಮ ಕೆಲಸ ತಿನ್ನೋದು. ಹೆಂಗೈತೆ ವ್ಯಾಪಾರ? ಜೋರಾ? ಫುಲ್ ಎಲ್ಲ ಖಾಲಿನೇ ಮಾಡ್ಬಿಟ್ಟಿದ್ದೀರಾ? ಎಷ್ಟು ಕೆಜಿ? ನೋಡಿ ಗೈಸ್, ಫುಲ್ ವ್ಯಾಪಾರ ಮುಗಿಸ್ಕೊಂಡೇ ಬಿಟ್ಟವ್ರೆ. ಎಷ್ಟು ಕೆಜಿ? ₹60. ಮತ್ತಿನ್ನೇನು ಸಮಾಚಾರ? ಎಲ್ಲ ಆರಾಮಾ? ಮಳೆ ಬಂದು ಹಾಳಾಯ್ತಾ? ಅಲ್ಲ ಮಳೆ ಎಲ್ಲ ಅಂತೀರಾ, ಮಳೆ ತರ್ಸಿದ್ರೆ ಹಿಂಗೆ ಅಂತೀರಲ್ಲ ನೀವು. ಕಿತ್ತೋಗಿರೋ ಪ್ಯಾಂಟ್ಗಳೆಲ್ಲ ಹಾಕೊಂಡು ನೀವು ಸಂತೆಗೆ ಬಡವ್ರ ಪಕ್ಕದವರು ನಾವು. ನಮ್ಮ ಅಮ್ಮಂಗೆ ಹೊಸ ಪ್ಯಾಂಟ್ ಕೊಡ್ಸು ಅಂತ ಹೇಳ್ತಾ ಇದ್ದೀನಿ, ಕೊಡಿಸ್ತಿಲ್ಲ. ಅದಕ್ಕೆ ಕಿತ್ತೋಗಿರೋ ಪ್ಯಾಂಟ್ ಎಲ್ಲ. ಎಲೆಕ್ಷನಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ ನೋಡ್ಬಿಟ್ಟು ನೋಡಿ ಈ ಥರ ಪ್ಯಾಂಟ್ ಕಮೆಂಟ್ ಮಾಡ್ತಾರೆ. ಕ್ರಾಕ್ಸ್ ಹಾಕೊಂಡಿದ್ದೆ, ಹೊಸ ಪ್ಯಾಂಟ್ ಹಾಕೊಳಕ್ಕಾಗಲ್ಲ ಅಂತ. ಸಂತೆಗೆ ಬಂದಿದ್ದಾರೆ ನೋಡಿ ಗಾಯ್ಸ್. ಸ್ವಲ್ಪ ಇವ್ರಿಗೊಂದು ಸ್ವಲ್ಪ ಭಿಕ್ಷೆ ಹಾಕಿ ದುಡ್ಡು ಗೈಸ್ ನಮ್ಮ ಅಮ್ಮಂಗೆ ಹೇಳಿ ದುಡ್ಡು ಕೊಡೋಕ್ಕೆ ಹೊಸ ಪ್ಯಾಂಟ್ ತಗೊಂತೀನಿ ಗೈಸ್. ನೋಡಿ ನಾನು ಎಷ್ಟು ಎಲ್ಲ ಇಟ್ಕೊಂಡು ಬರ್ತೀನಿ, ನಮ್ಮಮ್ಮ ಸುಮ್ಮನೆ ಹೋಗ್ತಾರೆ. ನಾನು ಮಾತ್ರ ಎತ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಒಂದು ನುಗ್ಗೆಕಾಯಿ ಕೊಡೋಕ್ಕೆ ಹೇಳಿದೆ, ಅವ್ರು ಕೊಟ್ಟಿಲ್ಲ ಗೈಸ್. ನಾನು ನೋಡಿ ನಾನು ಒಂದು ನುಗ್ಗೆಕಾಯಿ ಇಟ್ಕೊಂಡಿದ್ದೀನಿ ಗೈಸ್. ವಾಪಸ್ ಕೊಟ್ಬಿಟ್ರು ಗೈಸ್.
ಓಡಾಡ್ತಿದ್ದೀನಿ, ಕಾಣಿಸ್ತಾ ಇದೀನಿ ಕೇಳು. ಇಲ್ಲೇ ಬಂತಲ್ಲ. ಗೈಸ್ ನಮ್ಮಪ್ಪ ಬೆಂಗಳೂರಲ್ಲಿದ್ರೆ ಶಾರ್ಟ್ಸು ಹಾಕಲ್ಲ ಆಯ್ತಾ, ಫುಲ್ ಪ್ಯಾಂಟಲ್ಲೇ ಇರ್ತಾರೆ. ಇವಾಗ ನೋಡಿ ಭದ್ರಾವತಿ ಬಂದು ಪಂಚೆಲ್ಲ ಹಾಕೋಗ್ಬಿಟ್ಟವ್ರೆ. ಏನು ಸಪ್ಪದು ಅಪ್ಪ ಗೈಸ್ ನಮ್ಮಪ್ಪ ಅಂತೂ ಎಲ್ಲ ಅನಿಮಲ್ಸ್ನ ಫ್ರೆಂಡ್ಸ್ ಥರ ಟ್ರೀಟ್ ಮಾಡ್ಕೊಂಡೆ ಎಲ್ಲರೂ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ ಗೈಸ್. ಇನ್ನೊಂದು ವಿಚಾರ ಗೊತ್ತಾ ಫ್ರೆಂಡ್ಸ್, ಗೀತಾ ಆರಾಮಾಗಿ ಎತ್ಕೊಂಡಿಲ್ಲ ಫ್ರೆಂಡ್ಸ್. ನನಗೆ 100 kg ಊಟ ಇರೋ ಥರ ಇದೆ. ಗೈಸ್ ನಮ್ಮಮ್ಮ ಸಿಕ್ಕಾಪಟ್ಟ ಅವಮಾನ ಮಾಡ್ತಾರೆ ನನಗೆ. ಬೆಳ್ಳುಳ್ಳಿ ಅಪ್ಪ ಈ ಸಂತೆಯಲ್ಲಿ ಯಾರು ಓಡಾಡ್ತಾರೆ ಅನ್ನಿಸ್ತೈತೆ. ಇಲ್ಲಿ ಒಂಥರ ಏನು ಗೊತ್ತಾ ಗೈಸ್, ಚೆನ್ನಾಗಿದೆ, ಸೊಪ್ಪಿನ ಸ್ಮೆಲ್ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಬಟ್ ಓಡಾಡೋಕ್ಕೆ ಹಿಂಸೆ ಆಗ್ತಿದೆ. ಇನ್ನು ಜಿಗಿ 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 ಅಂತ ಇದೆ ಗೈಸ್. ನಮ್ಮಮ್ಮ ಒಂದೇ ಫ್ಯಾಮಿಲಿ ಅಲ್ವಾ, ಅದಕ್ಕೆ ಇಲ್ಲಿಗೆ ಬರ್ತಾವ್ರೆ. ಬಂದ್ಬಿಡಿ ಮಾಡಿದ್ದೀನಿ. ಅದೇ ಗೀತಾ ಆರಾಮಾಗಿ ಎತ್ಕೊಂಡಿದ್ದೆ ಫ್ರೆಂಡ್ಸ್. ನಾನು ಆರಾಮಾಗಿದೆ ಅಂತ ಈಸ್ಕೊಂಡ್ಬಿಟ್ಟೆ, ಆಯ್ತಲ್ಲ ಫ್ರೆಂಡ್ಸ್. ನಮ್ಮ ಫ್ಯಾಮಿಲಿಲಿ ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ಮಸ್ತಾಗಿ ಎಂಜಾಯ್ ಮಾಡ್ತಿರ್ತಾರೆ. ಸಂತೆಗೆ ಬಂದರೂ ಬಿಟ್ಟಿಲ್ಲ ಇಲ್ಲಿ ಯಾರನ್ನೂ. ಆಯ್ತಾ, ಮುಗಿತಾ ಶಾಪಿಂಗ್ ಇದು? ನಿದ್ದೆ ಅಂತೆ ನಮ್ಮ ಅಪ್ಪಂಗೆ ಗೈಸ್, ನನಗೆ ನಮ್ಮ ಅಪ್ಪಂಗೆ ಇಬ್ಬರಿಗೂ ಸಂತೆಲೂ ನಿದ್ದೆ ಮಾಡ್ತೀವಿ ನಾವು ಬಿಟ್ರೆ. ಜಿಲೇಬಿ ಬೇಕು ಕಣೆ, ಅವಳಿಗೆ ಇಷ್ಟ. ಅಲ್ಲಿ ಗೈಸ್ ನನ್ನ ತಂಗಿಗೆ ಎಷ್ಟು ಪ್ರೀತಿ ತೋರಿಸಿದ್ದಾರೆ ಅಂದ್ರೆ ನನಗೂ ಯಾರು ತೋರಿಸಿರ್ಲಿಲ್ಲ. ಹೋಗಿ ತಗೊಂಡ್ ಬನ್ನಿ. ಓಕೆ ಬನ್ನಿ, ಜಿಲೇಬಿ ತರ. ಫೋನ್ ಪೇ मेरे पास फोन पे है, मेरे ತಂಗಿ को ಅಲ್ಲಿ ಫೋನ್ ಪೇ ಇರಬಾರ್ದಲ್ಲ. ಅದೇನಿದೆ ಮನೇಲಿ ಹೋಗಿ ಮಾತಾಡೋಣಪ್ಪ. ಹೇಳು, ನನ್ನ ಮನೆ ಬಿಟ್ಟು ಕಳಿಸ್ಬೇಕಾ? ಹೇಳು ಇವಾಗ ನನ್ನ ಮನೆ ಬಿಟ್ಟು ಕಳಿಸ್ಬೇಕಾ? ಇದೇನು ನನ್ನ ಮನೆ ಬಿಟ್ಟು ಹೋಗ್ಬೇಕಾ ನಿಮಗೆ? ಅವಾಗ ಬರ್ತೀಯ ಮನೆಗೆ? ಸರಿ ಆಯ್ತು, ನಾನು ಹೋಗ್ತೀನಿ, ನೀನು ಬಾ ಮನೆಗೆ. ಓಕೆ, ಇಬ್ರು ಹೆಸರು ಹೇಳಿ ಇಲ್ಲಿ. ಮಮ್ಮಿ ನೀನು ಹೇಳು ಪಪ್ಪನ ಹೆಸರು ಏನು ಅಂತ. ಹೇಳಿ, ನೀನೇ ಹೇಳು. ಗಂಡನ ಹೆಸರು ಹೇಳ್ಬೇಕು ಫಸ್ಟ್. ಹೇಳು. ಗಂಡನ ಹೆಸರು ಫಸ್ಟ್ ಯಾರು ಹೆಂಡತಿ ಹೇಳಲ್ಲ, ಫಸ್ಟ್ ಗಂಡನೇ ಹೇಳಬೇಕು. ಗಂಡ ಬಾಯಿಲ್ ಗಂಡ. ಏನೋ ಅಶೋಕ. ಸೊ ಎಸ್, ಸಂತೆಲಿ ಕೆಲಸ ಮುಗೀತು. ಇವಾಗ ನೆಕ್ಸ್ಟ್ ಶಾಪಿಂಗ್. ನಮ್ಮ ನನಗೂ ಒಂದು ಜೊತೆ ಡ್ರೆಸ್ ಕೊಡಿಸ್ತಾರೆ. ಏನಂತೀಯ? ಯಾಕೋ ಅದೆಲ್ಲ ಗೊತ್ತಿಲ್ಲ, ಯಾರ್ದಾದ್ರೆ ಏನು ಫಂಕ್ಷನ್ ಓಪನ್ ಮಾಡಿ ಯಾರ್ದ ದುಡ್ಡು ಎಲ್ಲ ಮುಂದೆ ಜಾತ್ರೆ. ಈ ಊರಲ್ಲಿದ್ದಾಗಲೇ ನಾವು ಒಂದು ಲಾರಿ 3 ಆಟ ಇದೆ ಈ ಊರಲ್ಲಿದ್ದಾಗ ಗೈಸ್, ಇದು ಹೊಸಮನೆ ಅಂತ ಆಯ್ತಾ. ನಮ್ಮ ತಾತ ಇಲ್ಲಿದ್ದಾಗ ಏನೇನೋ ಇಟ್ಟಿದ್ದಂತೆ, ಏನು ಕೊಡ್ದಲ್ಲೇ ಹೋಗೇಬಿಟ್ರು ನಮ್ಮ ತಾತ. ಶಿವನ್ ಪದ ಸುಮ್ಮನೆ ಸೇರ್ಕೊಂಡ್ಬಿಟ್ರು. ಹೇಳು. ಇಲ್ಲಿ ಏನೋ ಪೂಜೆ ನಡೀತಾ ಇದೆ, ಕಳಸಗಳೆಲ್ಲ ಇಟ್ಕೊಂಡಿದ್ದಾರೆ, ಗಂಗೆ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮಪ್ಪ 4 ವರ್ಷ ಬಿಟ್ಟು ಬಂದಿರೋದ್ರಿಂದ ಅದಕ್ಕೋಸ್ಕರ ಅವ್ರ ಊರವರು ಸೇರಿ ಸ್ವಾಗತ ಮಾಡ್ತಾ ಇದ್ದಾರೆ ಅವ್ರನ್ನ. ಹಾಂ ಏನೇನೋ ಹೇಳ್ತಾರೆ ಗೈಸ್. ಕೇಳ್ತಿದ್ರೆ ನಿಮ್ಗೆ ಒಳ್ಳೇದು, ಕೇಳಿಸಿಲ್ಲ ಅಂದರೆ ನನಗೆ ಒಳ್ಳೇದು. ಇದೆ ಇಲ್ಲಿ ಹೇಳಿ ಮತ್ತೆ ನೋಡಿ ಗೈಸ್, ಇಲ್ಲಿ ಹೋಟೆಲ್ ಕೀರ್ತಿ ಸಾಗರ್ ಅಂತ ಒಂದು ಹೋಟೆಲ್ ಇದೆ. ಇದು ತುಂಬಾ ವರ್ಷಗಳಿಂದ ಇದೆ. 5 ವರ್ಷ 6 ವರ್ಷ ಇದ್ದಾಗ ನಮ್ಮ ದೊಡ್ಡ ಮಾವ ಇಲ್ಲೇ ಕೆಲಸ ಮಾಡ್ತಾ ಇದ್ರು. ಆಗ ನಾವು ಇಲ್ಲಿ ಬಂದು ಅವ್ರು ನಿಂತ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ವಿ ಫ್ರೆಂಡ್ಸ್. ಸೊ ನಾವು ಚಿಕ್ಕ ಹುಡುಗರ ಇದ್ದಾಗಿಂದನೂ ಆ ಕೀರ್ತಿ ಸಾಗರ್ ಹೋಟೆಲ್ ಇದೆ. ಸೊ ಅದನ್ನ ನೋಡಿನೇ ನಾನು ನನ್ನ ಮಗಳಿಗೆ ಕೀರ್ತಿ ಅಂತ ಹೆಸರಿಟ್ಟೆ. ಇದೆಲ್ಲ ಸುಳ್ಳು ಹೇಳ್ಬಾರ್ದು, ಇದೆಲ್ಲ ಸುಳ್ಳು ಹೇಳ್ಬಾರ್ದು. ಹೇಳ್ತಾಳೆ, ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಅದು ಪಿಚ್ಚ ಇರ್ತಾಳೆ. ಅಪ್ಪ ವ್ಲಾಗಿಗೆ ಹಾಕ್ಬೇಕು. ಎಲ್ಲರೂ ಹೇಳ್ತಾರೆ ಹರಿಚಂದ್ರ ಅಂತಾರೆ, ಹರಿಚಂದ್ರಿ ಅವಳು. ಹರಿಶ್ಚಂದ್ರ, ಅದು ಸತ್ಯ ಹರಿಶ್ಚಂದ್ರ. ಅದು ಸತ್ಯ ಹರಿಚಂದ್ರ ಫ್ರೆಂಡ್ಸ್, ಅಲ್ಲ ಸತ್ಯ ಹರಿಚಂದ್ರಿ. ಚಂದ್ರಿ. ಆಮೇಲೆ ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ನನಗೆ ಕಾಲು ಎಳಿತಾರೆ. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಓಕೆ, ಅವ್ರು ಖುಷಿಯಾಗಿದ್ದಾರಲ್ಲ, ನನಗೆ ಈ ಥರ ಎಲ್ಲ ಮಾತಾಡೋದ್ರಿಂದ ಅವರೆಲ್ಲರೂ ಖುಷಿಯಾಗಿರ್ತಾರೆ.
ಅನ್ನೋದಾದ್ರೆ ತಗೊಳ್ಳಿ ಬಿಡಿ, ಪರವಾಗಿಲ್ಲ. ಬದಲಾವಣೆಗಳು ನಿಮ್ಮಲ್ಲಿ ನಮ್ಮಿಂದ ಈ ಒಬ್ರು ಖುಷಿಯಾಗಿರ್ತಾರೆ, ಅದಕ್ಕೆ ನಾವು ಅವಕಾಶ ಮಾಡ್ಕೊಳ್ಬೇಕು. ಇರ್ಲಿ, ತಗೊಳ್ಳಿ, ಬಿಟ್ಕೊಡ್ತೀವಿ ಕೊಡ್ತೀವಿ ಅವ್ರಿಗೆ. ಆಶೀರ್ವಾದ ಮಾಡಿದೆ. ನಾನು ಬ್ಲಾಗಿಗೆ ಹಾಕ್ಬೇಕು ಅಂತ ಹೇಳ್ತಿದ್ದೀನಿ, ಇವ್ರಿಬ್ರೇ ಜಗಳ ಆಡ್ತಾರೆ. ಇದನ್ನೆಲ್ಲ ಹೆಂಗ್ ಹಾಕಿ ನಾನು ಹಾಕಿ ಪರವಾಗಿಲ್ಲ, ಎಲ್ಲಾರ ಮನೆಯಲ್ಲೂ ಇರೋದೆ. ಎಲ್ಲಾರ ಮನೆ ದೋಸೆನೂ ತೂತೆ. ಓಕೆ ಗೈಸ್, ಎಲ್ಲಾರ ಮನೆ ದೋಸೆ ತೂತ. ಆಗಲ್ಲ ಫ್ರೆಂಡ್ಸ್, ನಮ್ಮ ಮನೆ ಹಂಚೆ ತೋತಾರೆ. ದೋಸೆ ಹಾಕಿ ನಮ್ಮ ಮುಂಚೆ ಒಂದು ಇಟ್ಕೆ ತಂದು ಕೂತು ಹಾಕ್ತೀವಿ ಫ್ರೆಂಡ್ಸ್. ದೋಸೆ ಬಗ್ಗೆ ಎಷ್ಟೊಳಗ ತೋತು ಬಿದ್ದು ಹೋಗ್ತದೆ. ಗೈಸ್ ನಮ್ಮ ಅಪ್ಪ ಅಮ್ಮಂದು ಹಲೋ, ಗುಡ್. ಚೂರು ಸ್ಲೋ ಮಾಡ್ಕೊ ಗೈಸ್. ಗೈಸ್ ನಾನು ಇಲ್ಲೇ ಹುಟ್ಟಿದ್ದು, ಹಂಪಿದೆ. ಇಲ್ಲ ಇದೇ ಹಾಸ್ಪಿಟ್ಲಲ್ಲಿ ಹುಟ್ಟಿದ್ದೆ ಗೈಸ್ ನಾನು. ಹೇಳಪ್ಪ. ಬಸ್ ನಮ್ಮ ಅಪ್ಪನೇ ಕಟ್ಸಿದಂತೆ ಗೈಸ್ ನನಗೋಸ್ಕರ. ಆಮೇಲೆ ಸೊ ಗೈಸ್ ನಮ್ಮ ಅಪ್ಪ ಅಮ್ಮಂದು ಇಬ್ರದ್ದು ಭದ್ರಾವತಿನೇ. ಬಟ್ ಆದರೆ ಅಪ್ಪ ಬೆಳೆದಿದ್ದೆಲ್ಲ ಸ್ವಲ್ಪ ಜಾಸ್ತಿ ಊಟಿಯಲ್ಲಿ. ಬಟ್ ಅದು ಇಬ್ರದ್ದು ಕಾಮನ್ ಸ್ಪಾಟ್ ಭದ್ರಾವತಿನೇ. ಸೊ ಅವರೆಲ್ಲರೂ ಅಪ್ಪ ಬೆಳೆದಿದ್ದು ಊಟಿ, ಅಮ್ಮ ಬೆಳೆದಿದ್ದು ಮೈಸೂರು. ಅಮ್ಮ ಬೆಳೆದಿದ್ದು ಮೈಸೂರು. ಸೊ ಆದರೆ ಇಬ್ರದ್ದು ತುಂಬ ಕಾಮನ್ ಸ್ಪಾಟ್ಸ್ ಇದೆ ಭದ್ರಾವತಿಲಿ. ಅವಾಗ ಬಂದಾಗೆಲ್ಲ ಪ್ರತಿ ಸತಿ ಹೇಳ್ತಿರ್ತಾರೆ, ನಾನು ಪ್ರತಿ ಸತಿ ಕೇಳ್ತಾ ಇರ್ತೀನಿ ಅಷ್ಟೇ. ಗೈಸ್ ಇಲ್ಲೇ ಭದ್ರಾವತಿ ರೈಲ್ವೆ ಸ್ಟೇಷನ್ ಇರೋದು ಆ್ಯಂಡ್ ಮೇನ್ ಬಸ್ ಸ್ಟಾಪ್ ಆ ಕಡೆ ಇದೆ. ನಾವಿವಾಗ ಬಂದಿದ್ದೀವಿ ಸೃಷ್ಟಿಗೆ. ನಮ್ಮ ಮನೇಲಿ ತುಂಬ ಕಾಮನ್ ಆಗಿ ಏನೇ ಫಂಕ್ಷನ್ಸ್ ಆದರೂ ಇಲ್ಲೇ ಬಟ್ಟೆ ತೊಗೊಳೋದಂತೆ. ನಾನು ಯಾವತ್ತೂ ಇಲ್ಲಿ ತೊಗೊಂಡಿಲ್ಲ. ನನ್ನ ತಂಗಿಗೆ ಇವಾಗ ಅಲ್ಲಿಗೆ ಶಾಪಿಂಗಿಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ನಾನು ತಗೊಂಡಿಲ್ಲ. ಅಲ್ಲ, ಬಿರಿಯಾನಿ ತಿನ್ನೋ ಬಾಯಲ್ಲಿ ಹೇಳ್ತಿದ್ದೀನಿ. ಗೈಸ್ ಇದೊಂದು ಕಾಮಿಡಿ ಕೇಳಿ, ಹೇಳಪ್ಪ. ಮರ್ಯಾದೆ ಹೋಗುತ್ತೆ ನಡಿ. ನಾನು ತುಂಬಾ ಒಳ್ಳೆ ಹುಡುಗಿ. ಯಾರು ಏನಂದ್ರು ನಾನೇನು ಬೇಜಾರು ಮಾಡ್ಕೊಳ್ಳಿ. ಫ್ರೆಂಡ್ಸ್ ಬಟ್ಟೆ ಅಂಗಡಿ ನಾನು ಬರ್ತೀನಿ ಅಂದೆ, ಈ ಅವತಾರದಲ್ಲಿ ಬರ್ತೀಯಾ ಬೇಡ ನಾನು ಸೆಲೆಕ್ಟ್ ಮಾಡಿದ್ಮೇಲೆ ಬಾ ಅಂದ್ಲು. ಅವಾಗ ಎಲ್ಲಿಂದ ಬಂದ್ಬಿಡುತ್ತೆ ಫ್ರೆಂಡ್ಸ್, ಪ್ಯಾಂಟ್ ಶರ್ಟ್ ಮೇಲಿಂದ ಬಂದ್ಬಿಡ್ತಾ ನಾನ್ಸೆನ್ಸ್ ಫ್ರೆಂಡ್ಸ್. ನಮ್ಮ ಅಪ್ಪ ಅಮ್ಮ ಸ್ವಲ್ಪ ಹಂಗೆ ಗೈಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ಲಾಗ್ ಮಾಡ್ಕೊಂಡು ಇಟ್ಕೊಂಡು ನಾನು ಹೇಳ್ಬೇಕು, ನನ್ನ ಬದಲು ನೀವೇ ಎಲ್ಲ ಹೇಳ್ತಾ ಇದೀಯಾ. ನಮ್ಮ ಅಪ್ಪ ನನ್ನ ಬಂದ ತಕ್ಷಣ ನನ್ನ ಸ್ಯಾರಿ ಇಷ್ಟ ಆಯಿತು. ಅವ್ನು ತೆಗಿಬೇಡ ಸೊ ಇವಾಗ ಸ್ಯಾರಿ ಸೆಲೆಕ್ಷನ್ ಜೋರಾಗಿ ಮಾತಾಡು. ಮುಸ್ಕೊಂಡು ಇವಾಗ ಅದಕ್ಕೆ ಮರುನ್ ತಗೊಳ್ತೀಯಾ? ಅದನ್ನ ಇಟ್ಕೊಂಡು ತೋರಿಸ್ತೀನಿ ನೋಡಿ. ಬ್ಲೂ ಯಾವ್ದು? ಲಾಸ್ಟ್ ಟೈಮ್ ಅಂಕಿ ಇದು ತಗೊಂಡು ಹೋಗಿದ್ವಾ? ತೋರಿಸಿ ಬಿಲ್ಲು ಗೈಸ್, ಇಷ್ಟೇ ಬಿಲ್ ಆಗಿರೋದು. ಆ್ಯಂಡ್ ದಿ ಕ್ಯಾಶಿಯರ್ ಈಸ್ ಇಯರ್. ಕ್ಯಾಶಿಯರ್, ಹಲೋ ATM ಲೆಲೋ ಗೈಸ್. ಇಲ್ಲಿ ನಮ್ಮ ಕೆಲಸ ಬಂದಿತ್ತು, ಹೋಗ್ತಿರ್ತೀವಿ ನಾವು. ಶಾಪಿಂಗ್ ಅಷ್ಟೇ ನಮ್ಮದು, ಬಿಲ್ಲಿಂಗ್ ಎಲ್ಲ ಅವ್ರದ್ದು. ನಾನು ಆ್ಯಕ್ಚುಲಿ ಶಾಪಿಂಗ್ ಮಾಡೋ ಮೂಡಲ್ಲೇ ಬಂದಿರಲಿಲ್ಲ, ಅವಳಿಗೆ ಮಾತ್ರ ಮಾಡಬೇಕು ಅಂದ್ಕೊಂಡಿದ್ದು. ತಗೊಳ್ಳಲ್ಲ ಅಂತಲೇ ಸೀರೆ ತೊಗೊಂಡ್ಬಿಟ್ಟಿದ್ರು. ಇವಾಗ ಹೋಗಿ ಹೊಲಿಯೋಕೆ ಹಾಕಿ, ಮತ್ತು ಅಣ್ಣಂಗೆ ಬರ್ಡೇ ಬೇರೆ ಬರ್ತಿದೆ, ಅವ್ನಿಗೊಂದು ಡ್ರೆಸ್ ಕೊಡಿಸಿ ತೊಗೊಂಡು ಹೋಗ್ಬೇಕು. ಅವನಿನ್ನ ಬಂದಿಲ್ಲ, ಸೊ ಅವನಿಗೆ ತೊಗೊಂಡು ಹೋಗ್ತೀವಿ. ಆದರೆ ನಾನು ಕೊಡ್ತಾ ಇದ್ದೀನಿ, ಇಟ್ಕೋ. ಇಷ್ಟು ಮಿಕ್ಕಿದ 500 ರೂಪಾಯಿ ನಮಗೆ. ನೋಡಿ ಗಾಯ್ಸ್,
ಅದೆಲ್ಲ ಕೇಳಂಗಿಲ್ಲ, ಕೊಟ್ಟಿದ್ದೀನಿ ಅಷ್ಟೇ. ಗೈಸ್ ಶಾಪಿಂಗ್ ಆಯಿತು, ಸುಸ್ತಾಗ್ತೈತೆ. ಟೈಲರ್ ಶಾಪ್ ಹುಡುಕ್ತದೆ, ಟೈಲರ್ ಶಾಪ್ ಎಲ್ಲಿ ಸಿಗ್ತಾ ಇಲ್ಲ, ನೋಡ್ಬೇಕು. ಇದೊಂದು ಸಂತೆ. ನಂಗೆ ಯಾಕೋ ಫುಲ್ಲು ಟೈರ್ಡ್ ಆಗಿದೆ, ಸುಸ್ತಾಗ್ತಿದೆ. ಸೊ ಹುಡುಕಿ ಸಾಕಾಯಿತು. ಶಾಪಿಂಗ್ ಮುಗೀತು, ಆದರೆ ಹೊಲಿಯೋಕ್ಕಾಗಬೇಕು. ನನಗೂ ಅಂಕಿದು ಅರ್ಜೆಂಟ್ ಏನಿಲ್ಲ, ಆದರೆ ನನ್ನ ತಂಗಿದೆ ಫುಲ್ ಅರ್ಜೆಂಟ್ ಇರೋದು. 1 ವೀಕಲ್ಲಿ ಯಾರು ಹೊಲ್ಕೊಡಲ್ಲ ಅಂತಿದ್ದಾರೆ. ಸೊ ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್ ಆ್ಯಂಡ್ ಗೋ. ಆ್ಯಂಡ್ ಇದು ಭದ್ರಾವತಿ ಸರ್ಕಲ್ ಗೈಸ್, ನಮ್ಮ ಬಸವಣ್ಣ ಇದ್ದಾರೆ ಇಲ್ಲಿ. ಮಾವಿನ ಹಣ್ಣು ಫುಲ್ ಗಮ್ ಅಂತಿದೆ ಗೈಸ್. ತರಕಾರಿ ಎಲ್ಲ ಫುಲ್ ಕಲರ್ಫುಲ್ ಆಗಿದೆ. ಆ್ಯಂಡ್ ಇಲ್ಲಿ ನಿಮಗೇನೋ ಒಂದು ತೋರಿಸ್ತೀನಿ. ಇದು ನಮ್ಮ ಕಾಮನ್ ಸ್ಪಾಟ್ ಪಾನಿಪುರಿ, ಆ್ಯಂಡ್ ಅದು ಸಪ್ತಗಿರಿ ಅಂತ. ನಾವು ಯಾವಾಗಲೇ ಭದ್ರಾವತಿಗೆ ಬಂದರೂ ಇಲ್ಲಿ ಬಂದು ಆ ಗೋಬಿ ರೈಸ್ ತಿನ್ಕೊಂಡೇ ಹೋಗೋದು ಗೈಸ್, ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ. ಅದಕ್ಕೋಸ್ಕರ ಸೊ ಫೈನಲಿ ಒಂದು ಶಾಪ್ ಸಿಕ್ಕಿದೆ. ಸೊ ಎಸ್, ವಿತೌಟ್ ಡಿಲೇ ಕೊಟ್ಬಿಟ್ಟು ಹೋಗೋಣ. ಶಾಪ್ ಗೈಸ್, ಈ ರೋಡ್ ಹೋಗಲ್ಲ. ಲಾಸ್ಟ್ ಟೈಮು ಹಿಂಗೆ ಬಂದು ಸಿಗಾಕೊಂಡಿದ್ದೀವಿ, ಗ್ಯಾಪ್ನ ಇದೆ ನಿಮಗೆ. ಗೈಸ್ ಏನೇನೋ ತಲೆ ತಿಂತಿದ್ದಾರೆ. ನನ್ನ ತಂಗಿಗೆ ಕೊನೆಗೂ ಹೊಲಿಯೋಕ್ಕಾಗಿಲ್ಲ. ಫೈನಲಿ ಈ ಕಲರ್ ಬ್ಲೌಸ್ ನಾನು ತೆಗೆದಿಟ್ಟು ಸಪ್ರೇಟಾಗಿ ಬೇರೆ ಬ್ಲೌಸ್ ಹೊಲಿಸ್ತಾ ಇದ್ದೀನಿ. ಆ ಫಂಕ್ಷನ್ ಮುಗಿದ ಮೇಲೆ ಇದಕ್ಕೆ ಸ್ಲೋ ಆಗಿ ಹೊಲಿಸೋಣ ಅಂತ ಅಂದ್ಬಿಟ್ಟು ಸುಸ್ತಾಗ್ತಿದೆ. ಯಾಕೆ ಅಂತ ಗೊತ್ತಿಲ್ಲ ಗೈಸ್, ತುಂಬ ಸುಸ್ತಾಗ್ತಿದೆ. ಗೈಸ್ ನಮ್ಮಕ್ಕ ಸಪ್ಲೈ ಮಾಡ್ತಿದ್ದಾಳೆ. ನಮ್ದಿದೇ ಕೆಲಸ ಆಯಿತು ಗೈಸ್. ಎಲ್ಲಾದರೂ ದೊಡ್ಡೋಳು ಅಂತ ಎಲ್ಲ ಕೆಲಸ ಮಾಡ್ತಾರೆ ನನ್ನ ಕೈಯಲ್ಲಿ. ಗೈಸ್ ಫೈನಲಿ ಬಂದಿದೆ. ತುಂಬ ಹೊತ್ತಾದ್ಮೇಲೆ ಫುಲ್ ಹೊಟ್ಟೆ ಹಸಿತಿದೆ, ತಿನ್ನಬೇಕು. ಹೆಚ್ಚು ತಿನ್ನಿರಿ. ಮನೇಲಿ ಹೋಗಿ ಹೇಳ್ಬಿಟ್ಟಿರಾ? ಮನೇಲಿ ಹೋಗಿ ಹೇಳ್ಬಿಟ್ಟಿರಾ ಅಂತೆ. ನಾನು ಬ್ಲಾಗ್ ನೋಡ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಆಮೇಲೆ ಗೊತ್ತಾಗಲಿ ಹೆಂಗಿದೆ ಟೇಸ್ಟ್? ಗೊತ್ತೇನಾಗಲ್ಲ. ಟೇಸ್ಟ್ ಹೆಂಗಿದೆ? ಓಕೆ, ಗುಡ್, ನಾಟ್ ಬ್ಯಾಡ್. ಸಪ್ತಗಿರಿ ತಿನ್ನಬೇಕಿತ್ತು ಗೈಸ್, ಬಟ್ ತುಂಬ ಜನ ಇದ್ರು ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಗೈಸ್ ಬ್ಯಾಂಗಲ್ಸ್ ಎಲ್ಲ ತೊಗೊಬೇಕು. ಒಂದು ಶಾಪಿಗೆ ಹೋದೆ, ಹೋಗಿ ಕೇಳ್ತಿದ್ದೀನಿ, ಫುಲ್ ಆ್ಯಟಿಟ್ಯೂಡಲ್ಲಿ ಮಾತಾಡ್ಸಿದ್ರು. ನೋಡಲೂ ಇಲ್ಲ, ಚೆನ್ನಾಗಿತ್ತು ಐಟಮ್ಸ್. ಆ್ಯಟಿಟ್ಯೂಡಲ್ಲಿ ಮಾತಾಡ್ಸಿದ್ರು ಅಂತ ಹೊರಗಡೆನೇ ಬಂದ್ಬಿಟ್ಟೆ ಸೀದಾ. ನಾನು ಬೇರೆ ಒಂದು ಶಾಪಿಗೆ ಹೋಗ್ತಾ ಇದ್ದೀನಿ. ಆ್ಯಟಿಟ್ಯೂಡಲ್ಲಿ ಮಾತಾಡಿಸ್ಬಾರ್ದು. ನಾವೇನೋ ತೊಗೊಳಕ್ಕೆ ಬಂದಿರ್ತೀವಿ, ಏನೋ ಟೆನ್ಷನಲ್ಲಿ ಇರ್ತೀವಿ, ಏನು ಎತ್ತ ಅಂತ ನೋಡಬೇಕು. ಗೈಸ್ ವೈಟಿ ಇದು ಫುಲ್ ಬೆಳ್ಳಗೈತೆ, ಆದರೆ ಭಯನೂ ಆಗ್ತೈತೆ. ಅದು ಕೊಂಬ್ ನೋಡಿ ನನಗೆ. ಮುಂದೆನೇ ಹೋಗೋಣ ನನಗೆ. ಗೈಸ್ ಫುಲ್ಲು ಬೆಳ್ಳಗೆ ಕಾಣ್ತದೆ ನಾನು. ಸೊ ಇವಾಗ ಫ್ಯಾನ್ಸಿಗೆ ಬಂದಿದ್ದೀವಿ, ತೊಗೊಂಡು ಬೇಗ ಹೊರಡಬೇಕು. ಇನ್ನು ಅಣ್ಣಂಗೆ ಬೇರೆ ಶಾಪಿಂಗ್ ಮಾಡಬೇಕು, ಇನ್ನು ಅದು ಬೇರೆ ಆಗಿಲ್ಲ. ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಗೈಸ್ ಕೊನೆಗೂ ಶಾಪಿಂಗ್ ಮುಗೀತು, ಬಟ್ ಕೊನೆಗೂ ಅಣ್ಣಂಗೆ ಡ್ರೆಸ್ ತೊಗೊಳಕ್ಕೆ ಆಗಿಲ್ಲ. ಸೊ ನಾಳೆ ತಗೋ ಅಂತ ಹೇಳಿದ್ದೀನಿ ಅವನಿಗೆ. ನೋಡೋಣ, ನಾನು ಅಕಸ್ಮಾತ್ ನಾಳೆ ಏನಾದರೂ ಲೇಟಾಗಿ ಹೊರಟ್ರೆ ನಾಳೆ ಅವನಿಗೆ ಶಾಪಿಂಗ್ ಮುಗಿಸ್ಕೊಂಡೇ ಹೋಗ್ತೀನಿ, ಇಲ್ಲ ಅಂದರೆ ಅವನೇ ತೊಗೊತಾನೆ. ಸೊ ಎಸ್, ಬೇಗ ಹೋಗಿ ಮನೆಗೆ. ನನ್ನ ತಂಗಿ ಹೊಟ್ಟೆ ಹಸು ಅಂತ ಬೇರೆ ಹೇಳ್ತೀವಳಂತೆ. ರಶಿಂಗ್ ಅಷ್ಟೇ. ಗೈಸ್ ತುಂಬ ಜನ ಅಂದ್ಕೊಂಡಿರ್ತಾರೆ ಕೀರ್ತಿ ಫುಲ್ ಏನಕ್ಕೆ ಹಿಂಗಿರ್ತಾಳೆ ಅಂತ. ಇಟ್ ಈಸ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್. ಎಲ್ಲ ಫುಲ್ ಚಿಲ್ಲಾಗೇ ಇರ್ತೀವಿ, ಏನೇ ಇದ್ರೂ ಹೇಳ್ಕೊತಿರ್ತೀನಿ. ಅವರು ಹಂಗೆ ನನಗೆ, ನಾನು ಹೆಂಗೆ, ನಾನು ನಮ್ಮ ಅಪ್ಪಂಗೆ ಏನು ಗುರು ಅಂದರೆ ನಮ್ಮ ಅಪ್ಪನ ಏನು ಗುರು ಅಂತಾರೆ. ಸೊ ಅದಕ್ಕೆ ಫುಲ್ ಚಿಲ್ಲಾಗೇ ಇರೋದು. ಈ ವ್ಲಾಗಲ್ಲಿ ಗೊತ್ತಾಗಿರುತ್ತೆ ನಿಮಗೆ ನಮ್ಮಪ್ಪ ನಮ್ಮಮ್ಮ ಎಷ್ಟು ಚಿಲ್ ಅಂತ ಅಂದ್ಬಿಟ್ಟು. ವಿಷಯ ಹೇಳ್ಬೇಕು ಫ್ರೆಂಡ್ಸ್, ನಮ್ಮಮ್ಮ ಒಂದ್ಸತಿ ದೇವ್ರ ಥರ ಆಗ್ಬಿಡ್ತಲ್ಲ ಫ್ರೆಂಡ್ಸ್. ಆ ಟೈಮಲ್ಲಿ ಮಾತ್ರ ಫ್ರೆಂಡ್ಸ್ ಉಚ್ಚಕಟ್ಟ. ಅವ್ರಿಗೆ ತಮಿಳಲ್ಲಿ ಬರ್ತಿದೆ ವರ್ಡ್ಸು, ಕನ್ನಡದಲ್ಲಿ ಬರ್ತಿಲ್ಲ. ರಣಚಂಡಿ ಯಾವ ಥರ ತಗೊಂಡ್ಬಿಡ್ತಾರೆ ಫ್ರೆಂಡ್ಸ್. ಆವಾಗ ನಾವೆಲ್ಲ ಭಕ್ತರಾಗ್ತೀವಿ. ನಮ್ಮ ತಂದೆ ಹಾಗೆ ನಿಮ್ಮಂಚ ಕಡೆ ಒಂದು ಡ್ರೋನ್ ಕರ್ಕೊಂಡು ಹೋದ್ರೆ ಸುಮ್ಮನೆ ಆಗ್ಬಿಡ್ತಾರೆ. ಬಟ್ಟೆ ಓಕೆ ಗೈಸ್, സദ്യക്ക് കണ്ടുറന്ന് കണ്ണിറച്ച് കാണുക മോണെ ജാട പച്ചയാ ജാട ഉച്ചനാടക്കോള ഒന്നിറങ്ങി നോക്കണ ജാട ചുറ്റും സൂയ വലിയ ഫൈനലി
ಫೈನಲಿ ವಿ ಕೇಮ್ ಬ್ಯಾಕ್ ಟು ಹೋಮ್. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಬೈ ಬೈ, ಐ ಲವ್ ಯು ಆಲ್.